ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಎಂದೇ ಬೆಂಗಳೂರು ಹೆಸರು ಹೊಂದಿದೆ. ಆದರೆ ಈ ನಗರವು ಕಸದಿಂದ ಗಬ್ಬೆರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನ ಇಡೀ ಕಸವನ್ನ 8 ಸ್ಥಳದಲ್ಲಿ ವಿಲೇವಾರಿ ಮಾಡ್ತಾರೆ. ಆದರೆ ಈ ಘಟಕದಲ್ಲಿ ಮಾತ್ರ ಕಸ ಹಾಕುವುದಕ್ಕೆ ಸ್ಥಳೀಯರು ಅವಕಾಶ ಮಾಡಿಕೊಡ್ತಿಲ್ಲ. ಕಳೆದ 2 ದಿನಗಳಿಂದ ನೂರಾರು ಕಸದ ಲಾರಿಗಳು ನಿಂತಿವೆ. ಹಾಗಿದ್ರೆ ಆ ಸ್ಥಳದಲ್ಲಿ ಆಗಿದ್ದೇನು, ಸ್ಥಳೀಯರ ಬೇಡಿಕೆಗಳೇನು, ಇದರ ಕುರಿತು ಒಂದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಸಾಲಾಗಿ ನಿಂತ ನೂರಾರು ಕಸ ವಿಲೇವಾರಿ ಮಾಡುವ ಲಾರಿಗಳು. ಘನತ್ಯಾಜ್ಯ ವಿಲೇವಾರಿ ಘಟಕದ ವಾಸನೆಗೆ ಸುಸ್ತಾದ ಸ್ಥಳೀಯರು. ಜಿಬಿಎ ಅಧಿಕಾರಿಗಳ ವಿರುದ್ಧ ಬೆಳ್ಳಹಳ್ಳಿ ಸ್ಥಳೀಯರು ಆಕ್ರೋಶ. ನಗರದಲ್ಲಿ ಉತ್ಪಾದನೆಯಾಗುವ ಕಸವನ್ನ ಸುಮಾರು 8 ಸ್ಥಳಗಳಲ್ಲಿ ವಿಲೇವಾರಿ ಮಾಡಲಾಗ್ತಿದೆ. ಈ 8 ಸ್ಥಳಗಳಲ್ಲಿ ನಗರದ ಬೆಳ್ಳಹಳ್ಳಿ ಘನತ್ಯಾಜ್ಯ ಘಟಕ ಕೂಡ ಒಂದು. ಈ ಘಟಕದ ಸುತ್ತಮುತ್ತ ಗ್ರಾಮಗಳ ಜನರಿಗೆ ಈಗ ಉಸಿರಾಡುವುದೇ ಕಷ್ಟವಾಗಿದೆ. ವಾಸನೆಯ ಅತಿರೇಕಕ್ಕೆ ಹೋದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಒಗ್ಗಟ್ಟಾಗಿ 100ಕ್ಕೂ ಹೆಚ್ಚು ಕಸದ ಲಾರಿಗಳನ್ನ ತಡೆ ಹಿಡಿದಿದ್ದಾರೆ. ಘಟಕದ ಸುತ್ತಮುತ್ತ ಇರುವ ಗ್ರಾಮಗಳನ್ನ ಅಭಿವೃದ್ಧಿ ಮಾಡುವವರೆಗೆ ಯಾವುದೇ ಕಾರಣಕ್ಕೂ ಕಸ ವಿಲೇವಾರಿ ಮಾಡುವುದಕ್ಕೆ ಬಿಡುವುದಿಲ್ಲ ಎಂದು ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿ ತುಂಬಾ ವರ್ಷ ಕಸ ಹಾಕ್ತಾನೆ ಇದ್ದಾರೆ. ಬಟ್ ವಾಸನೆ ಮತ್ತು ನೀರಿನಲ್ಲಿ ಮಿಕ್ಸೆಡ್ ಆಗಿ ತುಂಬಾ ನೀರಲ್ಲಿ ಬಂದು ತುಂಬಾ ಕಷ್ಟ ಆಗ್ತಿದೆ ಕುಡಿಯೋಕ್ಕೆ. ಇನ್ನೊಂದು ಅಲ್ಲಿ ಹಾಕಿದ್ದು ಕೂಡ ಇಲ್ಲಿ ಗ್ರಾಮ ಇನ್ನೂ ಅಭಿವೃದ್ಧಿನೇ ಆಗಲಿಲ್ಲ. ಇನ್ನೊಂದು ಇಲ್ಲಿ ಯಾರಿಗೂ ಒಂದು ಪೈಸಾನೂ ಅಲ್ಲಿ ಒಬ್ರಿಗೂ ಇದಾಗಲಿಲ್ಲ. ಇಲ್ಲಿ ತನಕ ಯಾವುದು ಡೆವಲಪ್ಮೆಂಟ್ ಅನ್ನೋದೇ ಆಗಿಲ್ಲ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಗ್ರಾಮದಲ್ಲಿ ಹಾಕಿರೋ ಕಸ ಇರೋದ್ರಲ್ಲಿ ನಮ್ಮ ಗ್ರಾಮ ಸಿಲಿಕಾನ್ ಸಿಟಿ ಆಗ್ಬೋದಾಗಿತ್ತು. ಇಲ್ಲಿ ತನಕ ಯಾವುದೇ ಕಾರಣಕ್ಕೆ ಯಾರು ಅಧಿಕಾರಿಗಳು ಬರಲಿಲ್ಲ, ಮಾಡಲೂ ಇಲ್ಲ. ಬಡವರು ಬಡವರಾಗಿ ಬದುಕ್ತಾರೆ, ಶ್ರೀಮಂತರು ಶ್ರೀಮಂತರಾಗಿ ಬದುಕ್ತಿದ್ದಾರೆ. ಮಾಡ್ತಾ ಇದ್ದೀವಿ. ಸ್ವಲ್ಪ ಇದನ್ನು ಬೇಗ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಶಾಸಕರಿಗೆ ಸಹ ನಾವು ಹೋಗಿ ಅವರಿಗೆ ಮಾತಾಡ್ತೇವೆ ಮತ್ತು ಲೋಕಲ್ ಜನರಿಗೆ ಸಹ ಮಾತಾಡಿ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಖಂಡಿತ ಮಾಡಲೇಬೇಕಾಗ್ತದೆ. ನಾವು ಸ್ವಲ್ಪ ಏನು ಮಾತಾಡ್ತೇವೆ, ರಿಕ್ವೆಸ್ಟ್ ಮಾಡ್ತೇವೆ. ನಮಗೆ ಸ್ವಲ್ಪ ಜನರನ್ನು ಮನವೊಲಿಸಲಿಕ್ಕೆ ಸಹ ಅವರ ಕೋಆಪರೇಷನ್ ಬೇಕು ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ತೇವೆ. ಬೆಳ್ಳಹಳ್ಳಿ ಗ್ರಾಮಸ್ಥರ ಪ್ರಮುಖ ಬೇಡಿಕೆಗಳು: ಘನತ್ಯಾಜ್ಯ ವಿಲೇವಾರಿ ಘಟಕ ಸರಿಯಾಗಿ ನಿರ್ವಹಣೆ ಮಾಡಬೇಕು, ಘಟಕದಿಂದ ಬರುವ ವಾಸನೆಯನ್ನ ಕಡಿಮೆ ಮಾಡಬೇಕು, ಸುತ್ತಮುತ್ತ ಇರುವ ರಸ್ತೆಗಳನ್ನ ಸರಿಪಡಿಸಬೇಕು, ಸುತ್ತಮುತ್ತ ಏರಿಯಾಗಳಲ್ಲಿ ಚರಂಡಿ ವ್ಯವಸ್ಥೆ ಮಾಡಬೇಕು, ಕೆರೆಯಲ್ಲಿರುವ ಹೂಳು ತೆಗೆಯಬೇಕು, ಸ್ಥಳೀಯರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಗೌರವದಿಂದ ಇದ್ರೆ ಸರಿ, ಇಲ್ಲ ಅಂದ್ರೆ ನಾನು ಎಸ್ಮಾಲಿ ಆಕ್ಷನ್ ತಗೋಬೇಕಾದಂತ ಪರಿಸ್ಥಿತಿ ಬರ್ತದೆ. MLA ಆಗ್ಲಿ ಯಾರೇ ಆಗ್ಲಿ, ನಾವು ಮರ್ಸಿಲೆಸ್ಸಾಗೆ ಈ ಕಸನ ನಿಲ್ಸಿದ್ರೆ ಅವ್ರ ಮನೆ ಮುಂದೆನೆ ಹಾಕ್ಸಿಸ್ತೀವಿ. ಅವ್ರ ಮನೆ ಮುಂದೆನೋ ಇಲ್ಲ BJP ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ಲೋಡಲ್ಲಿ ಹಾಕ್ಸ್ತಾ ಇದ್ವಿ. ಅರವಿಂದ್ ಲಿಂಬಾವಳಿ ಮಾಡಿದ್ದಾರೆ. ತಿರ್ಗಾ ಇವತ್ತು ದೊಡ್ಡಬಳ್ಳಾಪುರ MLA ಆ ಕಸ ಇನ್ನೆಲ್ಲಿಗೆ ಹೋಗ್ಬೇಕು? ಅಶೋಕನ್ ಮನೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ವಿಜಯೇಂದ್ರ ಮನೆಗೆ ಹೋಗ್ಬೇಕು, ಇಲ್ಲ BJP ಆಫೀಸ್ಗೆ ಹೋಗ್ಬೇಕು, ಅಷ್ಟೇ ಕೆಲಸ. ಇನ್ನು ಈ ವಿಷಯ ತಿಳಿದ DCM DK ಶಿವಕುಮಾರ್ ಮಧ್ಯಪ್ರವೇಶಿಸಿ ಕೂಡಲೇ ಸ್ಥಳೀಯರ ಜೊತೆ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸುವಂತೆ GPA ಅಧಿಕಾರಿಗಳಿಗೆ ಆದೇಶಿಸಿದ್ದಾರೆ. ಒಟ್ನಲ್ಲಿ ಕಸ ವಿಲೇವಾರಿ ಬಗ್ಗೆ ಅಧಿಕಾರಿಗಳು ಅಲರ್ಟ್ ಆಗಿದ್ದು ಸಮಸ್ಯೆಯನ್ನ ಬಗೆಹರಿಸುವುದಕ್ಕೆ ಮುಂದಾಗಿದ್ದಾರೆ. GPA ಅಧಿಕಾರಿಗಳು ಸ್ಥಳೀಯರ ಬೇಡಿಕೆಗಳನ್ನ ಈಡೇರಿಸ್ತಾರ? ಬೇಡಿಕೆಗಳನ್ನ ಈಡೇರಿಸ್ತಿದ್ರೆ ಸ್ಥಳೀಯರ ಮುಂದಿನ ನಡೆಯೇನು ಎಂಬುದು ಕಾದು ನೋಡಬೇಕಿದೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.